ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಮ್ಯೇಶ್ವರ್ ಡೈರಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಓಮ್ನಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ, ಬನ್ನಿ ನೋಡ್ಕೊ ಬರೋಣ. 1 kg ಮಟನ್ ತಗೊಂಡಿದ್ದೀನಿ, 4 ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 4 ಟೊಮೆಟೊ, 6 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಹಚ್ಚಿಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ನಿಂಬೆಹಣ್ಣು, ಒಗ್ಗರಣೆಗೆ ಕರಿಬೇವು, 1 ಕಪ್ ಮೊಸರು, 3 ಸ್ಪೂನ್ ಧನಿಯಾ ಪುಡಿ, 3 ಸ್ಪೂನ್ ಖಾರ ಪುಡಿ, 3 ಸ್ಪೂನ್ ಮಟನ್ ಬಿರಿಯಾನಿ ಪೌಡರ್, 2 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, 1 ಕಪ್ ಎಣ್ಣೆ, 3 ಸ್ಪೂನ್ ತುಪ್ಪ, 4 ಪಲಾವ್ ಎಲೆ, ಕಲ್ಲುವ, ಕಸ್ತೂರಿ ಮೇಥಿ, ಸ್ವಲ್ಪ ಸೋಂಪು, ಲವಂಗ, ಮರಾಠಿ ಮೊಗ್ಗು, ಹೂವ, ಚಕ್ಕೆ, ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಟನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಐಟಮ್ ಅಂತ ನೋಡಿದ್ದಾಯ್ತು, ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಬಿಡೋಣ. ನನ್ನ ಚಾನಲ್ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಗ್ಯಾಸ್ ಹಚ್ಕೊಂಡ್ಬಿಡೋಣ. ಕುಕ್ಕರ್ ಇಟ್ಕೊಂಡು ಅದೊಳಗಡೆ ನೀರಿನ ಅಂಶ ಎಲ್ಲ ಹಿಂಗೋಗ್ಲಿ. ಎಲ್ಲ ಆವಿ ಆಗಿದೆ. ಈಗ ಎಣ್ಣೆ ಹಾಕೊಂತ ಇದೀನಿ, ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಕಾಯ್ಲಿ. ಎಣ್ಣೆ ಕಾದಿನ ನಂತರ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನೋಡಿ ಎಣ್ಣೆ ಕಾಯ್ತಾ ಇದೆ, ಅದ್ರ ಜೊತೆಗೆ ತುಪ್ಪ ಹಾಕೊಂಡ್ಬಿಡೋಣ. 2 ಮಿಕ್ಸ್ ಆಗಲಿ. ಫ್ಲೇವರ್ 2 ಮಿಕ್ಸ್ ಆಗಿ ಚೆನ್ನಾಗಿ ಫ್ಲೇವರ್ ಬರುತ್ತೆ. ತುಪ್ಪನೂ ಎಣ್ಣೆನು ಮಿಕ್ಸ್ ಆಗಿದೆ. ಇವಾಗ ಚಕ್ಕೆ ಹಾಕೊಂತ ಇದೀನಿ. ಚಕ್ಕೆ, ಏಲಕ್ಕಿ, ಹೂವ, ಮರಾಠಿ ಮೊಗ್ಗು, ಲವಂಗ, ಪಲಾವ್ ಎಲೆ, ಸ್ವಲ್ಪ ಸೋಂಪು, ಕಸ್ತೂರಿ ಮೇಥಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗಿದೆ, ಜೊತೆಗೆ ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ಲಿ, ಬ್ರೌನಿಶ್ ಬರ್ಬೇಕು ಈರುಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಪುದೀನ ಹಾಕೊಂತ ಇದೀನಿ. ಪುದೀನೂ ಚೆನ್ನಾಗಿ ಮೆಲ್ಟ್ ಆಗ್ಬೇಕು. ಪುದೀನೂ ಫ್ರೈ ಆಗಿದೆ. ಇವಾಗ ಹಚ್ಚಿರೋ ಮೆಣಸಿನ್ಕಾಯಿ ಹಾಕೊಂತ ಇದೀನಿ, ಜೊತೆಗೆ ಕರಿಬೇವು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ ಇದು ಫ್ರೈ ಆಗಿದೆ. ಕೊತ್ತಂಬರಿ ಹಾಕೊಂತ ಇದೀನಿ. ಅದು ಚೆನ್ನಾಗಿ ಫ್ರೈ ಆಗ್ಲಿ. ಟೊಮೊಟೊ ಹಾಕೋತಾ ಇದೀನಿ. ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊನು ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಲಿ. ಚೆನ್ನಾಗಿ ಸಾಫ್ಟ್ ಆದ್ರೆ
ಚೆನ್ನಾಗಿರುತ್ತೆ. ಇಲ್ಲಿ ಯಾವ್ದೇ ನಾನು ರುಬ್ಬ ಆಗ್ತಾ ಇಲ್ಲ ಐಟಮ್ನ. ಸ್ವಲ್ಪ ಸಾಫ್ಟ್ ಆಗ್ಲಿ ಎಲ್ಲ, ಸ್ವಲ್ಪ ಮುಚ್ಕೊಂಡು ಬೇಯಿಸ್ಕೊಂತೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ. ಮಟನ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನು, ಫ್ಲೇವರ್ ಕೊಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗೆಲ್ಲ ಫ್ರೈ ಆಗಿದೆ. ನಾವು ಮಸಾಲೆ ಪೌಡರ್ ಹಾಕೊಂಡ್ಬಿಡೋಣ. ಧನಿಯಾ, ಅಚ್ಕಾರದ ಪುಡಿ, ಮಟನ್ ಮಸಾಲ, ಗರಂ ಮಸಾಲ, ಸ್ವಲ್ಪ ಅರಿಶಿನ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಸಾಲೆನೆಲ್ಲ. ಈಗ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಫ್ರೈ ಮಾಡ್ಕೊಬಹುದು, ಏನು ಆಗಲ್ಲ. ಒಂದ್ ಸ್ವಲ್ಪ ನೀರ್ ಹಾಕೊಂತ ಇದೀನಿ, ಫ್ರೈ ಆಗ್ಲಿ ಸ್ವಲ್ಪ. ಮಸಾಲ ಚೆನ್ನಾಗಿ ಫ್ರೈ ಆಗ್ಲಿ, ಹಸಿ ವಾಸನೆ ಹೋಗೋವರೆಗೂ. ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂತೀನಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಎಲ್ಲ ಇಷ್ಟು ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಮಸಾಲೆ ಫ್ಲೇವರೇ ಬರ್ತಾ ಇದೆ ಆಲ್ರೆಡಿ. ಮಟನ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇನ್ನ ಸ್ಮೆಲ್ ಬರುತ್ತೆ. ಮೊಸರು ಹಾಕೊಂತ ಇದೀನಿ. ಮೊಸರು ಹಾಕೊಂಡು ಬೇಗ ಕಲ್ಸ್ಕೊಂಬಿಡಿ, ಇಲ್ಲಾಂದ್ರೆ ಓಡಾಡಕ್ ಆತರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟೇ ಒಳ್ಳೇದು, ಫ್ಲೇವರ್ ಹೊರಟೋಗ್ಬಿಡುತ್ತೆ. ನೋಡಿ ಇನ್ನು ಮೊಸರು ಕಾಣ್ತಾ ಇಲ್ಲ, ಓಡಾಡ್ಕೊಂಡು ಹೋಗ್ತಾರ. ನೋಡಿ ಇವಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತಾನೆ ಅರ್ಥ. ಎಣ್ಣೆ ಬಿಟ್ಕೊಂಡ್ರೆ ಮಸಾಲೆ ಫ್ರೈ ಆಗಿರುತ್ತೆ. ಈಗ ಮಟನ್ ಹಾಕೊಂಡ್ಬಿಡ್ರೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಕುದಿ ಬರ್ಬೇಕು, ಕುದಿ ಬಂದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು. ಅಲ್ಲಿ ತನಕ ಸ್ವಲ್ಪ ಕ್ಲೋಸ್ ಮಾಡ್ಕೊಂತೀನಿ. ನೋಡಿ ಕುದೀತಾ ಇದೆ. ಸ್ವಲ್ಪ ಫ್ರೈ ಆಗೋದಕ್ಕೆ ಉಪ್ಪು ಹಾಕೊಂಬಿಡೋಣ. ಉಪ್ಪು ಹಾಕೊಂಡ್ರೆ ಫ್ರೈ ಚೆನ್ನಾಗಿ ಬೇಗ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕಿದ್ಮೇಲೆ ಮಟನ್ಗೆ ಹಿಡಿಬೇಕಲ್ವಾ ಉಪ್ಪೆಲ್ಲ, ಹಂಗಾಗಿ ಸ್ವಲ್ಪ ಕ್ಲೋಸ್ ಮಾಡ್ಕೊಂತೀನಿ. ಉಪ್ಪೆಲ್ಲ ಮಟನ್ ಇಳ್ಕೊಳ್ಳಿ. ಲಿಡ್ ಓಪನ್ ಮಾಡ್ಕೊಂತ ಇದೀನಿ. ನೋಡಿ ಎಲ್ಲ ಕೊತ ಕೊತ ಅಂತ ಕುದೀತಾ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ನೀರ್ ಹಾಕೊಂಡ್ ಕೂಗಿಸ್ಕೊಂಡ್ಬಿಡೋಣ ಇದನ್ನ. ಒಂದ್ ಕಪ್ ಅಕ್ಕಿ ಅಳತೆಗೆ 1.5 ಕಪ್ ನೀರ್ ಹಾಕೊಂತ ಇದೀನಿ. ನೀವ್ ಯಾವ ಬಟ್ಲಲ್ಲಿ ತಗೊಂತಿರೋ ಅಕ್ಕಿನ ಅದೇ ಬಟ್ಲಲ್ಲಿ 1.5 ಕಪ್ ಬಟ್ಲು ಹಾಕೊಳ್ಳಿ ನೀರ್ನ, ಸಾಕು. ಜಾಸ್ತಿ ಆಗ್ಬಿಟ್ರೆ ಮುದ್ದೆ ಆಗ್ಬಿಡುತ್ತೆ. ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು 4 ವಿಜಿಲ್ ಕೂಗಿಸ್ಕೊಂಡ್ಬಿಡ್ತೀನಿ ಇದನ್ನ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡು 4 ವಿಜಿಲ್ ಕೂಗಿಸ್ಕೊಂಡ್ಬಿಡೋಣ. ನಾಲ್ಕು ವಿಜಿಲ್ ಕೂಗಾಯ್ತು. ಇವಾಗ ಎರಡು ಹೋಗಿದೆ. ಇವಾಗ ಓಪನ್ ಮಾಡ್ಕೊಂತ ಇದೀನಿ. ಆಹಾ, ಗಮ್ ಅಂತಿದೆ ನೋಡಿ. ಹಾಫ್ ಮಟನ್ ಫ್ಲೇವರು, ಮಸಾಲೆ ಫ್ಲೇವರ್ ಎಲ್ಲ ಕೂಡಿದೆ. ಇವಾಗ ಘಮ ಘಮ ಅಂತಿದೆ, ಮನೆ ತುಂಬಾ ಘಮ ಘಮ ಅಂತ ಇದೆ. ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಂಡ್ಬಿಡೋಣ ಇವಾಗ. ನೋಡಿ ಪೀಸ್ ಆಗ್ತಾ ಇದೆ. ನೋಡಿ ಪೀಸ್ ಆಗ್ತಾ ಇದೆ. ಬೆಂದಿದೆ. ಈಗ ಅಕ್ಕಿ ಹಾಕೊಂಡು ಬೇಯಿಸ್ಕೊಂಡ್ಬಿಡೋಣ. ಉಪ್ಪು ಹಾಕೊಳ್ಳಂಗಿದ್ರೆ ಇವಾಗ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಂಡ್ಬಿಡಿ ಬೇಕು ಅಂದ್ರೆ. ಮಟನ್ ಎಲ್ಲ ಬೆಂದಿದೆ. ಈಗ ಅಕ್ಕಿ ಹಾಕೊಂತ ಇದೀನಿ. ನಾನು ಅಕ್ಕಿ ತೊಳೆದಿಟ್ಕೊಂಡಿದೀನಿ. ಸೋನಾ ಮಸೂರಿ ನಾನು ಹಾಕ್ತಾ ಇರೋದು. ಬೇಕು ಅಂದ್ರೆ ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು. ಈಗ ನಿಂಬೆಹಣ್ಣು ಹಾಕೊಂತ ಇದೀನಿ. ನಾನ್ ತಗೊಂಡಿರೋದು 1 ನಿಂಬೆಹಣ್ಣು. ಮೊಸರು ಬೇರೆ ಹಾಕಿದ್ವಲ್ಲ, 1 ನಿಂಬೆಹಣ್ಣು ಆದ್ರೆ ಸಾಕಾಗತ್ತೆ, ಇಲ್ಲಾಂದ್ರೆ ಹುಳಿ ಅಂಶ ಜಾಸ್ತಿ ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಕ್ಕಿನ. ಜಾಸ್ತಿ ಮಿಕ್ಸ್ ಮಾಡಬೇಡಿ, ಅಕ್ಕಿ ಒಡೆದೋಗುತ್ತೆ. ಈಗೆಲ್ಲ ಆಗಿದೆ. ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೊಂತೀನಿ ಇವಾಗ. ಒಂದು ವಿಜಿಲ್ ಸಾಕು. ಬನ್ನಿ ಫ್ರೆಂಡ್ಸ್, ಮಟನ್ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ. ವಿಜಿಲ್ ಹೋಗಿದೆ. ಹಾ, ಫ್ಲೇವರ್ ಹೆಂಗ್ ಬರ್ತಾ ಇದೆ ಗೊತ್ತಾ, ಘಮ ಘಮ ಅಂತ ಇದೆ. ಆರಾಮ ತುಂಬಾ ಬರ್ತಾ ಇದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಸಾಲೆ ಎಲ್ಲ ಮೇಲ್ ಬಂದಿರುತ್ತೆ. ನೋಡಿ ಹೇಗ್ ಬಂದಿದೆ. ಮಟನ್ ಬಿಟ್ಕೊಂಡಿದೆ ನೋಡಿ ಮಾಂಸ.
ಹಾ ಫೈನ್ ಅಮ್ಮ, ಸೂಪರ್ ಆಗಿದೆ, ಸೂಪರ್ ಆಗೈತಿ. ಹಾ ಚೆನ್ನಾಗಿ ಬೆಂದೈತಿ. ನೋಡಿದ್ರಲ್ಲ ಸ್ನೇಹಿತರೆ, ನಾನ್ ಮಾಡಿರೋ ಮಟನ್ ಬಿರಿಯಾನಿ ಹೇಗ್ ಬಂತು ಅಂತ ನಮ್ ಡ್ಯಾಡಿನು ನಮ್ ಮಕ್ಳು ಎಲ್ಲಾ ತಿಂದು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನ್ ಮಾಡಿರೋ ಮಟನ್ ಬಿರಿಯಾನಿ ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.